ಸುರಿದ್ರೆ ಶುಕ್ರವಾರದ ಶುಭ ನಮನಗಳು. ಮ್ಯಾಮ್ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಥ್ಯಾಂಕ್ ಯು ಮ್ಯಾಮ್. ಎಸ್, ಇವತ್ತಿನ ದಿನ ನಾನು ಆಕ್ಚುಲಿ ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆನೇ ಹೇಳಿಕ್ ಹೋಗ್ತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಏನು, ಯಾಕಂದ್ರೆ ಇರೋದೊಂದು 30 ನಿಮಿಷದಲ್ಲಿ ಟಾಪಿಕ್ ಅನ್ನ ಕವರ್ ಮಾಡಬೇಕು. ಮ್ಯಾಮ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆ? ಗ್ರೀನ್ ಗ್ರಾಮ್ ಅಂತ ಇವಾಗ ಆಗ್ತಿರೋ ಕ್ಲಿಯರ್ ಇದೆ ಸರ್. ಕ್ಲಿಯರ್ ಇದೆ. ವಾಯ್ಸ್ ಕ್ಲಿಯರ್ ಇದೆ, ಎಲ್ಲ ಕ್ಲೀನ್ ಆಗಿ ಕೇಳ್ತಾ ಇದೆ? ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಹಾಗಾದ್ರೆ ನಮಗಿವತ್ತು ಆರೋಗ್ಯವೇ ಭಾಗ್ಯ ಅಂತ ಹಿಂದೆ ಹೇಳ್ತಾ ಇದ್ರು. ಎಸ್, ಅದನ್ನೇ ಇವಾಗ ನಮ್ಗೆ ನಟರಾಜ್ ಸರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಸತ್ಯಾಂಶ, ನಾವು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆರೋಗ್ಯದ ಮುಂದೆ ಬೇರೆ ಏನು ಇಲ್ಲ, ಅದಕ್ಕೆ ಸರಿ ಸಮಾನವಾಗುತ್ತದ್ದು ಬೇರೆ ಈ ಭೂಮಿ ಮೇಲೆನೆ ಬೇರೆ ಏನು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ವಿಶೇಷವಾಗಿ ಅವ್ರ ಆರೋಗ್ಯದ ಜೊತೆಗೆ ಅವ್ರ ಮಕ್ಕಳ ಆರೋಗ್ಯದ ಕಡೆ ತುಂಬಾ ಗಮನ ಇರುತ್ತೆ. ನೋಡಿ, ನಾವ್ ಹೇಗಾದ್ರೂ ಪರವಾಗಿಲ್ಲಪ್ಪ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರದು ಒಂದು ಪೇರೆಂಟ್ಸ್ ಒಂದು ಕನಸು ಮತ್ತು ಬಯಕೆ ಆಗಿರುತ್ತೆ. ನೋಡಿ, ಎಲ್ರು ಇಷ್ಟಪಡೋದು ಏನಂದ್ರೆ, ನಾನು ಇರಲಿವರೆಗೂ, ಅಂದ್ರೆ ತಾನು ಒಂಟಿಯಾಗಿರಲಿವರೆಗೂ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರೆ, ಫ್ಯಾಮಿಲಿ ಆದ್ಮೇಲೆ ತನ್ನ ಫ್ಯಾಮಿಲಿ ಮತ್ತೆ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾರೆ ಯಾವಾಗ್ಲೂನು. ಹಾಗಾಗಿ ಈ ಒಂದು ಮಕ್ಕಳ ಆರೋಗ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತಂದ್ರೆ, ಒಂದ್ ಮಗು ಚೆನ್ನಾಗಿಲ್ಲ ಅಂತಂದ್ರೆ ಇಡೀ ಆ ಮನೆ ಎನ್ವಿರಾನ್ಮೆಂಟ್, ಮಾನಸಿಕ ನೆಮ್ಮದಿ ಪ್ರತಿಯೊಂದು ಕೂಡ ಕೆಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಅಂತ ಮಗುವಿನ ಒಂದು ಆರೋಗ್ಯ, ಮಗುವಿನ ಒಂದು ದೈಹಿಕ ಬೆಳವಣಿಗೆ, ಮಗುವಿನ ಒಂದು ಮಾನಸಿಕ ಬೆಳವಣಿಗೆ, ಮತ್ತೆ ಮಗುವಿನ ಒಂದು ಓದಿನಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಕಾನ್ಸಂಟ್ರೇಷನ್, ಜ್ಞಾಪಕ ಶಕ್ತಿ, ಏನ್ ನಾವು ಮೆಮರಿ ಪವರ್ ಅಂತ ಹೇಳ್ತೀವಿ, ಇದು ಎಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ಕೊಡ್ತಕ್ಕಂತಹ ಪ್ರಾಡಕ್ಟ್ಗಳು ಸಮೀರ್ ಸರ್ ನಮ್ಗೆ ಕೊಟ್ಟಿದ್ದಾರೆ. ಮಕ್ಕಳ ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಬೆಳವಣಿಗೆಗೆ ಮಾತ್ರ ಕೊಡ್ಲಿಲ್ಲ, ಮಾನಸಿಕ ಬೆಳವಣಿಗೆಗೆ ಮಾತ್ರ ಕೊಡ್ಲಿಲ್ಲ, ಓದಿಗೆ ಕೂಡ ಏನ್ ಅವಶ್ಯವಾಗಿ ಬೇಕು, ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತೆ ಆ ಜ್ಞಾಪಕ ಶಕ್ತಿಗೆ ಏನೆಲ್ಲ ಪ್ರಾಡಕ್ಟ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಕ್ಕಳ ಕಂಪ್ಲೀಟ್ ಬೆಳವಣಿಗೆಯಿಂದ ಹಿಡಿದು ಓದಿನವರೆಗೂ ಏನ್ ಬೇಕು ಆ ಎಲ್ಲ ಪ್ರಾಡಕ್ಟ್ ಗಳನ್ನ ಸಮೀರ್ ಸರ್ ನಮಗ್ ಒದಗಿಸಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಯಾಕಂದ್ರೆ ಇವತ್ತು ನಾವು ನಮ್ಮ ಮಕ್ಕಳು ಚೆನ್ನಾಗಿದ್ದೀವಿ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂತಹ ಪ್ರಾಡಕ್ಟ್ ಗಳ ನಮಗೆ ಒಂದು ಗಿಫ್ಟ್ ಅಥವಾ ವರದಾನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಹಾಗಾದ್ರೆ ಮಕ್ಕಳ ಆರೋಗ್ಯ, ಅಕಾರ್ಡಿಂಗ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, 5 ವರ್ಷಕ್ಕಿಂತ ಒಳಗಿರ್ತಕ್ಕಂತಹ ಮಕ್ಕಳದ ಒಂದು ಸರ್ವೆ ಮಾಡಿದಾಗ, ಅಕಾರ್ಡಿಂಗ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಮಾಡಿದಾಗ 39% ಅಲ್ಲಿ ಮಕ್ಕಳು, ಅಂದ್ರೆ 100ಕ್ಕೆ 39 ಆಫ್ ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ 5 ಇನ್ ಇಂಡಿಯಾ ಆರ್ ಮಾಲ್ ನರಿಶ್ಡ್. ಅಂದ್ರೆ ಆರೋಗ್ಯ ಮಾಲ್ ನರಿಶ್ಡ್ ಓವರ್ ಆಲ್, ಅವರಲ್ಲಿ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗ್ಲಿ ಎಲ್ಲಾ ರೀತಿಯಿಂದನೂ ಆರೋಗ್ಯ 100ಕ್ಕೆ 39 ಮಕ್ಕಳಲ್ಲಿ ಸರಿ ಇಲ್ಲ ಅಂತಾನೆ ಒಂದು ಸರ್ವೆಯಲ್ಲಿ ಕೊಟ್ಟಿರ್ತಕ್ಕಂತಹ ರಿಪೋರ್ಟ್. ಎಷ್ಟು? 100 ಮಕ್ಕಳಲ್ಲಿ 39, ಹತ್ತತ್ರ 40% ಅನ್ಕೊಳ್ಳಿ, 100ಕ್ಕೆ 40 ಮಕ್ಕಳ ಆರೋಗ್ಯ ಮಾಲ್ ನರಿಶ್ಡ್, ಅಂದ್ರೆ ದೈಹಿಕವಾಗಿ ಯಾವುದೇ ಒಂದು ರೀತಿಯಿಂದ ಆಗ್ಲಿ, ಮಾನಸಿಕವಾಗ್ಲಿ, ಬೇರೆ ಎಲ್ಲ ರೀತಿಯಿಂದನೂ ಕುಂಠಿತವಾಗಿ ಬೆಳೆದಿರ್ತಕ್ಕಂಥ ಮಕ್ಕಳು ಅಂತಂದ್ರೆ 100ಕ್ಕೆ 40 ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. Approximately 11.32% of primary school going children in India have ADHD disorder. ಇಲ್ಲಿ ಅದರಲ್ಲಿ 100ಕ್ಕೆ 40 ಮಕ್ಕಳು ಆತರ ಇದ್ರೆ, 5 ವರ್ಷದ ಒಳಗೆ ಇರ್ತಕ್ಕಂತ ಮಕ್ಕಳು ಆತರ ಬೆಳವಣಿಗೆ ಇಲ್ಲ, ಮಾಲ್ ನರಿಶ್ಡ್ ಮಕ್ಕಳಾದ್ರೆ, ಇಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅಂದ್ರೆ ಈಗ ಪ್ರೈಮರಿ ಸ್ಕೂಲ್, ಅಂದ್ರೆ ಪ್ರೈಮರಿ ಸ್ಕೂಲ್ ಹೋಗ್ತಕ್ಕಂತ ಮಕ್ಕಳಲ್ಲಿ 11.32% ಮಕ್ಕಳು ಏನಾಗಿದೆ ಅಂದ್ರೆ ADHD ಡಿಸಾರ್ಡರ್ ಇಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ. ADHD ಡಿಸಾರ್ಡರ್ ಅಂದ್ರೆ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಇದು ಕಂಪ್ಲೀಟ್ಲಿ ನರಗಳ, ಅಂದ್ರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್, ಮೆದುಳಿನ ನರಗಳ ತೊಂದರೆಯಿಂದ ಬರ್ತಕ್ಕಂಥದ್ದು. ಮೆದುಳಿಗೆ ಕನೆಕ್ಷನ್ ಇರುತ್ತೆ ಇದು. ADHD ಅಂತಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಎ ಅಂದ್ರೆ ಅಟೆನ್ಷನ್, ಡಿ ಅಂದ್ರೆ ಡೆಫಿಸಿಟ್, ಹೆಚ್ ಅಂದ್ರೆ ಹೈಪರ್ ಆಕ್ಟಿವಿಟಿ, ಡಿ ಅಂದ್ರೆ ಡಿಸಾರ್ಡರ್. ಅಂದ್ರೆ
is a neurodevelopment disorder that shows characteristics like hyperactivity and ಇಂಪಲ್ಸಿವ್ನೆಸ್. ಅಂದ್ರೆ ಕಂಪ್ಲೀಟ್ ಮಗುವಿನ ಮೆದುಳಿನ ಕುಂಠಿತವನ್ನ ತೋರ್ಸ್ಕೊಡ್ತಕ್ಕಂಥದ್ದು ಇದು ADHD ಡಿಸಾರ್ಡರ್ ಅಂತಂದು. ಅಂದ್ರೆ ಇದು ನೋಡಿ, ಪ್ರೈಮರಿ ಸ್ಕೂಲ್ಗೆ ಹೋಗ್ತಕ್ಕಂತ ಮಕ್ಕಳಲ್ಲಿ 11.32 ಮಕ್ಕಳು ಆತರ ತೊಂದರೆಯಿಂದ ಬಳಲ್ತಾರೆ. ಹಾಗಾದ್ರೆ ಕಾಮನ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇನ್ನು ಮಕ್ಕಳಲ್ಲಿ ಕಾಮನ್ ಆಗಿ ಏನೆಲ್ಲ ತೊಂದರೆಗಳು ಕಂಡುಬರುತ್ತೆ? ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತಂದ್ರೆ ಅವ್ರು ಯಾವ್ಯಾವ ಡೆಫಿಷಿಯನ್ಸಿ ಮಕ್ಕಳಲ್ಲಿ ಕಂಡುಬರುತ್ತೆ ಅನ್ನೋದಾದ್ರೆ ಫೈಬರ್, ಜಿಂಕ್, ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತೆ ಪ್ರೋಟೀನ್, ಈ ಅಂಶಗಳೆಲ್ಲ ಮಕ್ಕಳಲ್ಲಿ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಇದೆಲ್ಲ ಕಡಿಮೆ ಕಂಡುಬರ್ತದೆ ಮಕ್ಕಳಲ್ಲಿ. ಫೈಬರ್, ಜಿಂಕು, ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತೆ ಪ್ರೋಟೀನ್. ಹಾಗಾದ್ರೆ ಇವು ಕಡಿಮೆ ಇದ್ರೆ ಮಕ್ಕಳಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ? ಈ ಫೈಬರ್ ಆಗ್ಲಿ, ಜಿಂಕ್ ಆಗ್ಲಿ, ಐರನ್ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ವಿಟಮಿನ್ ಡಿ ಮತ್ತೆ ಪ್ರೋಟೀನ್ಸ್, ಇವುಗಳು ಕೊರತೆ ಕಂಡು ಬಂದಾಗ ಮಕ್ಕಳಲ್ಲಿ ಏನೆಲ್ಲ ಕಂಡು ಬರುತ್ತೆ, ಯಾವ ತೊಂದರೆ ಮಕ್ಕಳಲ್ಲಿ ಆಗುತ್ತೆ ಅನ್ನೋದಾದ್ರೆ ನೆನ್ಪಿಟ್ಕೊಳ್ಳಿ. ಒಬೆಸಿಟಿ ಅಂದ್ರೆ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತಾರೆ ಮಕ್ಕಳು, ಒಬೆಸಿಟಿ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ವಿಷನ್ ಲಾಸ್ ಆಗುತ್ತೆ. ವಿಷನ್ ಲಾಸ್ ಅಂದ್ರೆ ದೃಷ್ಟಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ದೃಷ್ಟಿಹೀನರು ಕೂಡ ಆಗ್ತಾರೆ, ಅಂದ್ರೆ ಕಣ್ಣಿನ ತೊಂದರೆ ಕೂಡ ಕಂಡು ಬರುತ್ತೆ. ಇನ್ಫೆಕ್ಷನ್ಸ್ ಅಂದ್ರೆ ಪದೇ ಪದೇ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ಲಿ, ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಲಿ, ಯೂರಿನ್ ಇನ್ಫೆಕ್ಷನ್ ಆಗ್ಲಿ, ನೋಡಿ ಇವಾಗ ಸುಮಾರು ಮಕ್ಕಳು ನಮ್ಮಲ್ಲಿ ಬರುತ್ತೆ. ಈಗ ಯಾಕಂದ್ರೆ ಈ ಒಂದ್ ಸ್ಕೂಲ್ ಅಂತಂದ್ರೆ ಒಂದು 500 ಹಿಡಿದು 1200, 1500 ಮಕ್ಕಳು ಇರ್ತವು. ಅವು ಅಲ್ಲಿ ಫ್ಲಶ್ ಮಾಡಿ ವಾಶ್ರೂಮ್ ಹೋಗುವಂತ ವ್ಯವಸ್ಥೆ ಇರಲ್ಲ. 1200 ಮಕ್ಕಳಿಗೆ ಯಾವ ರೀತಿ ವ್ಯವಸ್ಥೆ ಕೊಡಕ್ಕಾಗುತ್ತೆ? ಒಂದ್ ಮಕ್ಕಳು ರೀಸಸ್ ಹೋಗಿರ್ತಾರೆ, ಅದ್ರ ಮೇಲೆ ಮತ್ತೆ ಇನ್ನೊಬ್ರು ಹೋಗ್ತಾರೆ, ಅದ್ರ ಮೇಲೆ ಇನ್ನೊಂದ್ ಮಗು ಹೋಗುತ್ತೆ. ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ? ಮತ್ತೆ ಅಲ್ಲಿ ಆ ವ್ಯವಸ್ಥೆನೂ ಇರಲ್ಲ. ಹಂಗಾಗಿ ಎಷ್ಟೋ ಮಕ್ಕಳು ಇಮ್ಯುನಿಟಿ ಲೋ ಇರ್ತಕ್ಕಂಥವ್ರು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಇಂದ ಬರ್ತಾರೆ. ಮತ್ತೆ ಅದ್ರ ಜೊತೆಗೆ ಏನಾಗ್ತದೆ ಅಂತಂದ್ರೆ ಅಲ್ಲಿ ಕೆಮ್ಮೋದು ಸೀನೋದು ಮಾಡೋದ್ರಿಂದ ಇಮ್ಯುನಿಟಿ ಲೋ ಇರೋ ಮಕ್ಕಳಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕೂಡ ತುಂಬಾ ಮಕ್ಕಳು ನಮ್ಮಲ್ಲಿ ಬರುತ್ತೆ, ನಾವು ನೋಡ್ತೀವಿ ಆತರ. ಅಂದ್ರೆ ಇನ್ಫೆಕ್ಷನ್ಸ್ ತುಂಬಾ ಬೇಗನೆ ಇನ್ಫೆಕ್ಟೆಡ್ ಪೇಷಂಟ್ಸ್ ಆಗ್ತಾರೆ. ಮತ್ತೆ ಸ್ಟ್ರೆಸ್ ಮಕ್ಕಳಲ್ಲಿ ಪೇಷನ್ಸ್ ಅನ್ನೋದೇ ಇಲ್ಲ. ಇವಾಗ ಹೆಂಗೆ ದೊಡ್ಡವರಲ್ಲಿ ಒಂದು ಒತ್ತಡದ ಜೀವನ ನಡೆಸ್ತಾ ಇದ್ದಾರೆ, ಅದೇ ರೀತಿ. ಯಾಕಂದ್ರೆ ಇವಾಗ ಮಕ್ಕಳಿಗೆ ಆಟ ಆಡ್ಕೊಂಡು ಬೆಳಿತಕ್ಕಂತಹ ವಯಸ್ಸಲ್ಲಿ ಬರೀ ಓದು ಅನ್ನೋ ಒಂದು ಸ್ಟ್ರೆಸ್ ಮಕ್ಕಳಿಗೆ ಹೋಗ್ಬಿಟ್ಟಿದೆ. ಒಂದು ಮಗು ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಸ್ಕೂಲಿಂದ ಆಕ್ಟಿವಿಟಿ ಶುರು ಆದ್ರೆ ರಾತ್ರಿ ಸ್ಕೂಲ್ ಮುಗಿದ ತಕ್ಷಣನೇ ಪೇರೆಂಟ್ಸ್ ಏನ್ ಮಾಡ್ತಾರೆ, ಫ್ರೀ ಇರ್ಲಾರ್ದಕ್ಕೆ ಟ್ಯೂಷನ್ಗೆಲ್ಲ ಹಾಕ್ತಾರೆ. ರಾತ್ರಿ ಮಗು ಬರೋದು 9-9:30 ಬರುತ್ತೆ, ನಿದ್ದೆಗಣ್ಣಲ್ಲಿ ಬರುತ್ತೆ, ಊಟ ತಿನ್ನಲ್ಲ, ಸುಮ್ನೆ ಮಲ್ಕೊಳ್ಳುತ್ತೆ. ಅಂದ್ರೆ ಮಗುಗೆ ಆಟ ಆಡ್ಕೊಂಡು ಹೊರಗ್ ಗಾಳಿಯಲ್ಲಿ ಮಣ್ಣಲ್ಲಿ ಆಟ ಆಡ್ಕೊಂಡು ಬೆಳಿತಕ್ಕಂತಹ ವಾತಾವರಣನೇ ಇಲ್ಲ. ಬರೀ ಓದು 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 ಓದು. ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ಪೇರೆಂಟ್ಸ್ ಅಲ್ಲೂ ಕೂಡ ನಾವು ಬೇರೆಯವ್ರನ್ನ ನೋಡ್ಬಿಟ್ಟು ನಮ್ ಲೈಫ್ ಅನ್ನ ನಾವು ಲೀಡ್ ಮಾಡ್ತಾ ಇದೀವಿ. ಅಂದ್ರೆ ಇದು ನಮಗೆ ಮಾನಸಿಕ ಒತ್ತಡ ಜಾಸ್ತಿ ಮಾಡ್ತದೆ. ಯಾಕಂದ್ರೆ ನಮ್ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂದ ತಕ್ಷಣನೇ ಬೇರೆ ಯಾವ ಮಗು ಓದುತ್ತೆ ಆ ಮಗುನ ಉದಾಹರಣೆ ಕೊಡ್ತಾ ಹೋಗಿ ಆ ಮಗುವಿನ ಒಂದು ಮಾನಸಿಕ ದೌರ್ಬಲ್ಯಕ್ಕೆ ಮತ್ತೆ ಒತ್ತಡಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ. ಅಂದ್ರೆ ನನ್ ಮಗು ಚೆನ್ನಾಗಿ ಓದಿಲ್ಲ, ನನ್ ಮಗು ಎಬಿಲಿಟಿನೇ ಬೇರೆ, ಇನ್ನೊಂದ್ ಮಗುನೇ ಎಬಿಲಿಟಿನೇ ಬೇರೆ ಇರುತ್ತೆ. ಅಂದ್ರೆ ಇನ್ನೊಂದ್ ಮಗು ಯಾವ ಮಟ್ಟಕ್ಕೆ ಪರ್ಸೆಂಟೇಜ್ ಮಾಡುತ್ತೆ ಆ ಮಟ್ಟಕ್ಕೆ ನನ್ ಮಗು ಪರ್ಸೆಂಟೇಜ್ ಮಾಡ್ಬೇಕು. ಇನ್ನೊಂದ್ ಮಗುಗೆ ಏನ್ ಅವ್ರು ಕೊಟ್ಟಿದ್ದಾರೆ ಸೌಲಭ್ಯ ಗೊತ್ತಿಲ್ಲ, ಬಟ್ ನನ್ ಮಗುಗ್ ನಾನ್ ಏನ್ ಕಡಿಮೆ ಮಾಡಿದೀನಿ. ಇದು ಕಡಿಮೆ ಮಾಡೋದು ಅಥವಾ ಹೆಚ್ಚಿಗೆ ಮಾಡೋದು ಪ್ರಶ್ನೆ ಇಲ್ಲ ಇಲ್ಲಿ. ನೀವು ಮಗುಗೆ ದಿನ ತುಪ್ಪದಲ್ಲಿ ಕೈ ತೊಳೆದ್ರು ಕೂಡ ಮಗುವಿನ ಮೆದುಳಿನ ಜ್ಞಾಪಕ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅದ್ರ ಮೇಲೆ ಆ ಮಗುವಿಗೆ ಓದು ಹೋಗುತ್ತೆ ಅಥವಾ ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ವಿನಃ ನೀವ್ ಏನೇ ಸೌಲಭ್ಯಗಳು ಕೊಟ್ಟು ನೀವು ಬೆಳಗಿಂದ ಸಂಜೆವರೆಗೂ ಕೂಡ ನೀವು ಮಗುಗೆ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಹಾಕಿ ನೀವು ಒಂದು ಟ್ಯೂಷನ್ ಕೊಡ್ಸಿದ್ರೆ ಮಗು ಜಾಣ ಆಗ್ಬಿಡ್ತದೆ ಅನ್ನೋದು ತಪ್ಪು. ಯಾಕಂದ್ರೆ ಮಗುವಿನ ಬೌದ್ಧಿಕ ಮತ್ತೆ ಮಾನಸಿಕ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅವಾಗ ಮಾತ್ರ ಮಗು ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಬೆಳಿಲಿಕ್ಕೆ ಮತ್ತೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ಬಿಡ್ತದೆ. ಕೆಲವು ಜನ ನಾವು ಈ ಹೋಲಿಕೆಯನ್ನು ಮಾಡ್ಲಿಕ್ಕೆ ಹೋಗ್ತೀವಿ, ಆ ಮಗುಗೆ ಸೌಲಭ್ಯಗಳೇ ಇಲ್ಲ, ಆ ಮಗುಗೆ ಪೇರೆಂಟ್ಸ್ ಅನುಕೂಲತೆನೂ ಮಾಡ್ಕೊಟ್ಟಿಲ್ಲ, ಬಟ್ ಆ ಮಗು ಎಷ್ಟೊಂದು ಬ್ರಿಲಿಯಂಟ್ ಆಗಿದೆ, ನನ್ ಮಗುಗೆ ಇಷ್ಟೊಂದು ಸೌಲಭ್ಯಗಳನ್ನ ಕೊಟ್ಟಿದ್ದೀನಿ, ನನ್ ಮಗು ಯಾಕಿಲ್ಲ ಅಂತ ಅಂದ್ಬಿಟ್ಟು ಆ ಮಗುವಿನ ಮೇಲೆ ನಾವು ಒತ್ತಡವನ್ನ ಕೊಡ್ತಾ ಹೋದಾಗ ಆ ಮಗುಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆ ಮಗು ಇನ್ನೂ ಕುಗ್ಗುತ್ತೆ.
ದಟ್ ಮೀನ್ಸ್ ಡಿಪ್ರೆಷನ್ ಸ್ಟೇಜ್ ಹೋಗುತ್ತೆ. ಹಾಗಾಗಿ ನಾವು ಈ ಹೋಲಿಕೆ ಮಾಡೋದನ್ನ ಫಸ್ಟ್ ಬಿಡಬೇಕು. ಹೋಲಿಕೆ ಮಾಡೋದನ್ನ ಬಿಟ್ಟಾಗ ಮಕ್ಕಳಲ್ಲೂ ಕೂಡ ಎನ್ಕರೇಜ್ ಮಾಡ್ತಕ್ಕಂತ ಎನ್ವಿರಾನ್ಮೆಂಟ್ ನಮ್ಮಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಮಗುಗೆ ಇನ್ನು ಓದ್ಬೇಕು, ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಮಗುಗೆ ಬೆಳೆಯುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತ ಸಿಚುವೇಶನ್. ಇವತ್ತು ಸ್ಟ್ರೆಸ್ ನಾವು ಮಕ್ಕಳಿಗೆ ನಾವೇ ಕೊಡ್ತಾ ಇದೀವಿ. ನಮ್ಮ ಸ್ಟ್ರೆಸ್, ನಮ್ಮ ಜವಾಬ್ದಾರಿ ಕಡಿಮೆ ಮಾಡ್ಕೊಳ್ಳೋಕೆ ಮಗುಗೆ ಎಲ್ಲೋ ಟ್ಯೂಷನ್ಗೆ ಹಾಕ್ತಿವಿ, ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾವೇ ಇದನ್ ಮಾಡ್ತೀವಿ. ಬಟ್ ಪ್ರೀತಿಯಿಂದ ಮಕ್ಕಳನ್ನ ನಮ್ ಜೊತೆಗೆ ಎಷ್ಟಾದ್ರೂ ಸಾಧ್ಯವಾದಷ್ಟು ಬೆಳೆಸ್ಕೊಳಕ್ ಪ್ರಯತ್ನ ಪಟ್ರೆ ಮಗುವಿನ ಬೌದ್ಧಿಕ ಮತ್ತೆ ಮಾನಸಿಕ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಎಷ್ಟೋ ಜನರು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳಿಗೆ ನೋಡಿ ಪೇರೆಂಟ್ಸ್ ಮಕ್ಕಳಿಗೆ ಸಿಗೋದೇ ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಮಕ್ಕಳು ಬೆಳೆಯುವಾಗ ಯಾವಾಗ್ಲೂ ತಾಯಿ ತಂದೆ ಪ್ರೀತಿಯಲ್ಲಿ ಬೆಳೆಯಬೇಕು. ಆ ತಾಯಿ ತಂದೆ ಪ್ರೀತಿ ಏನು ಅಂತ ತೋರಿಸ್ಬೇಕು. ಕೇವಲ ಓದು 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 ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆ ಪೇರೆಂಟ್ಸ್ ಪ್ರೀತಿನೇ ಇಲ್ಲದೆ ಬರೀ ಆ ಜೈಲ್ ತರ ಒಂದು ಶಿಕ್ಷಣದ ಜೈಲಲ್ಲಿ ಹಾಕ್ಬಿಟ್ಟು ಮಕ್ಕಳಿಗೆ ಯಾವ ಒಂದು ಪ್ರೀತಿನೂ ಕೊಡದೇನೆ ಬರೀ ಓದು ಅನ್ನೋದಾಗಿ, ಹೀಗಾಗಿ ಅವ್ರಿಗೆ ಯಾವುದೇ ಮೌಲ್ಯಗಳು ಮತ್ತೆ ಜೀವನದ ವ್ಯಾಲ್ಯೂನೇ ಗೊತ್ತಿರ್ಲಾರ್ದಂಗ ಮಗು ಒಂಟಿಯಾಗಿ ಬೆಳೆದು ಬಿಡ್ತದೆ. ಆತರ ಒಂದು ಪರಿಸ್ಥಿತಿಯಲ್ಲಿ ಮಗುಗೆ ಮಾನಸಿಕ ಖಿನ್ನತೆ ಮತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ ಇವಾಗ. ಅದರಿಂದ ಮಗುವಿನ ಆರೋಗ್ಯಕ್ಕೆ ತುಂಬಾ ಒತ್ತಡ ಆಗ್ತದೆ. ಮಗು ಜೊತೆ ಆಟ ಆಡ್ಬೇಕು, ಮಗು ಜೊತೆ ನಗ್ನಗ್ತಾ ಖುಷಿಯಾಗಿ ಮಗು ಏನ್ ಇಷ್ಟಪಡುತ್ತೆ ಅದನ್ನ ಕರ್ಕೊಂಡು ಹೋಗ್ಬೇಕು. ಪೇರೆಂಟ್ಸ್ ಮಕ್ಕಳಿಗೆ ಎಷ್ಟು ನಾವು ಟೈಮ್ ಕೊಡ್ತೀವಿ ಅಷ್ಟು ಮಗು ಹೆಲ್ದಿಯಾಗಿ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬೆಳೆಯುತ್ತೆ. ಒನ್ಸ್ ಅದು ಮಾನಸಿಕವಾಗಿ ಕುಗ್ಗಿ ಹೋದ್ರೆ ದೈಹಿಕ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸಾಧ್ಯವಾದಷ್ಟು ನಾವು ಬೇರೆಯವ್ರು ಮಾಡೋ ತಪ್ಪುಗಳನ್ನ ನಾವು ಮಾಡಬಾರ್ದು. ನಮ್ದು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಮಕ್ಕಳ ಜೊತೆ ಖುಷಿಯಾಗಿ ನಗ್ನಗ್ತಾ ನಮ್ಗೆ ಎಷ್ಟೇ ಒತ್ತಡಗಳಿರ್ಲಿ ಮಗುಗೆ ಸ್ವಲ್ಪ ಸಮಯವನ್ನ ನಾವು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆ ಮಗು ಮಾನಸಿಕ ಬೆಳವಣಿಗೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮಗು ಹೋಲಿಸುತ್ತೆ. ಇವಾಗ ಉದಾಹರಣೆ ನನ್ಗೆ ಹೇಳ್ತಾ ಇದೆ, ಮಗು ಇಲ್ಲ ನೀ ಕ್ಲಿನಿಕಲ್ ಪೇಷಂಟ್ ಇದೆ ಅಂತ ಹೇಳ್ಬಿಟ್ಟು ಕೂತ್ಕೋಬೇಡ, ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಬರ್ತಾರೆ, ನೀನು ಬಾ ಅಂತ ಹೇಳ್ಬಿಟ್ಟು ನನಗೆ ಮಗು ಕೂಗ್ತಾ ಇದೆ. ದಟ್ ಮೀನ್ಸ್ ನನ್ ಮಗು ಎರಡು ಮಕ್ಕಳು ಇರೋದ್ರಿಂದ, ಒಂದ್ ಮಗು ಇನ್ನೊಂದ್ ಸ್ಕೂಲಲ್ಲಿ, ಇನ್ನೊಂದ್ ಮಗು ಇನ್ನೊಂದ್ ಸ್ಕೂಲಲ್ಲಿ ಇರೋದ್ರಿಂದ ನನ್ ಫ್ಯಾಮಿಲಿನ ನನ್ನ ಚಿಕ್ಕ ಮಗಳ ಹತ್ರ ಕಳಿಸಿ ನಾನು ದೊಡ್ಡ ಮಗನ ಹತ್ರ ಹೋದೆ. ಅಂದ್ರೆ ನೋಡಿ, ನಮಗಿರೋ ಪ್ರಾಬ್ಲಮ್ ಅನ್ನ ಕೆಲವೊಂದ್ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಇವೆಲ್ಲ ಏನಾಗ್ತದೆ ಅಂತಂದ್ರೆ ಅವರು ಅಪ್ಪ ಅಮ್ಮ ಇಬ್ರು ಬಂದಿದ್ರು, ನೀವ್ ಯಾಕೆ ಬರ್ಲಿಲ್ಲ ಅನ್ನೋದು ಮಗುವಿನ ಒಂದು ಮೈಂಡ್ ಮೇಲೆ ಬೆಳೆಯುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಮಕ್ಕಳಿಗೆ ನಾವು ಟೈಮ್ ಕೊಡ್ತಾ ಹೋದಾಗ ಬೆಳವಣಿಗೆ ಹಂತದಲ್ಲಿ ನಾವು ಅವನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅದು ಏನಾಗ್ತದೆ ಅಂತಂದ್ರೆ ಅವು ಮಾನಸಿಕವಾಗಿ ಕುಗ್ಗುತ್ತೆ. ಮಗು ಆ ತಪ್ಪುಗಳನ್ನ ನಮ್ಮಿಂದ ಆಗ್ಬಾರ್ದು. ಅಚಾನಕ್ ಅದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮ್ಮ ಮಗುವಿನ ಆರೋಗ್ಯದಲ್ಲಿ ನಾವೇ ತೊಂದರೆ ಕೊಡುವಂತ ಪಾತ್ರ ನಿಭಾಯಿಸಿದಂಗ ಆಗ್ತದೆ. ಹಾಗಾದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬೇಕು ಮಕ್ಕಳಲ್ಲಿ. ಇವತ್ತಿನ ಮಕ್ಕಳಲ್ಲಿ ಒತ್ತಡ ಕಡಿಮೆ ಮಾಡ್ಬೇಕು, ಫ್ರೀ ಎನ್ವಿರಾನ್ಮೆಂಟ್ ಕೊಡ್ಬೇಕು, ಮಗುನ ಆಟ ಆಡಿಸ್ತಾನೆ ಓದಿಸ್ತಾನೆ ಬೆಳಿಬೇಕು. 24 ಗಂಟೆ ಓದು ಅಂದ್ರೆ ಮೆದುಳು ಆ ಗ್ರಾಸ್ಪಿಂಗ್ ಪವರ್ ಇರಲ್ಲ. ಮಗುನ ಆಟ ಆಡಿಸ್ತಾನೆ ಓದಿಸ್ಬೇಕು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್, ಹಾಗಾದ್ರೆ ಈಸ್ ಯುವರ್ ಚೈಲ್ಡ್ ಫೇಸಿಂಗ್ ದಿ ಚಾಲೆಂಜಸ್? ಅಂಡರ್ ವೇಟ್ ಅಥವಾ ಹೈಟ್? ಮಗು ತುಂಬಾ ವೇಟ್ ಕಡಿಮೆಯಾಗಿ ಬೆಳಿತಾ ಇದೆಯಾ ಅಥವಾ ಹೈಟ್ ತುಂಬಾ ಕಮ್ಮಿಯಾಗಿ ಬೆಳಿತಾ ಇದೆಯಾ? ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಮಗು ಓದೋದ್ರಲ್ಲಿ ಏಕಾಗ್ರತೆ ಕಡಿಮೆ ಆಗ್ತಾ ಇದೆಯಾ? ಮಗು ಬುಕ್ ಹಿಡ್ಕೊಂಡಿರ್ತದೆ, ಎಷ್ಟರ ಮಟ್ಟಿಗೆ ಓದಿದ್ದು ತಲೆ ಹತ್ತುತ್ತೆ ಅದು ಇಂಪಾರ್ಟೆಂಟ್. ಮಗು ಎಷ್ಟು ಅವರ್ ಕೂತ್ಕೊಂಡು ಓದಿದೆ ಇಂಪಾರ್ಟೆಂಟ್ ಅಲ್ಲ, ಮಗು ಓದಿದ್ದನ್ನ ಎಷ್ಟು ಅರ್ಥ ಮಾಡ್ಕೊಂಡು ತಲೆಯಲ್ಲಿ ಎಷ್ಟು ಹೋಗಿದೆ ಅನ್ನೋದು ಅದು ಇಂಪಾರ್ಟೆಂಟ್. ಓನ್ಲಿ ಬುಕ್ ಹಿಡ್ಕೊಂಡು ಮಗು ಕೂತ ತಕ್ಷಣನೇ ನನ್ ಮಗು ಚೆನ್ನಾಗಿ ಓದ್ತದೆ, 5 ಅವರ್ ಓದ್ತದೆ, 6 ಅವರ್ ಓದ್ತದೆ, ಬೆಳಗಿನ ಜಾವ ಬೇಗ ಹೇಳ್ತದೆ, ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಗು ಎಷ್ಟರ ಮಟ್ಟಿಗೆ ಓದಿದೆ ಅಂತ ಹೇಳಿ ಆ ಮಗು ಏನು ಓದಿದೆ ಅಂತ ಹೇಳ್ಬಿಟ್ಟು ನಾವು ತಗೊಂಡು ಆ ಮಗುನ ನಾವು ಕನಿಷ್ಠ ಕ್ವಶನ್ 1-2 ನಾವು ಅದನ್ನ ಟೆಸ್ಟಿಂಗ್ ಮಾಡ್ಬೇಕು. ಇವಾಗ ಏನು ಓದ್ತಾ ಇದೆ ಮಗು? ಬುಕ್ ಮುಂದಿಟ್ಕೊಂಡಿದೆ. ಎಸ್, ಹಾಗಾದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ಮಗು ಬುಕ್ ಮುಂದಿಟ್ಕೊಂಡಿದೆ ಅಂದ ತಕ್ಷಣನೇ ಓದ್ತಾ ಇದೆ. ಬಟ್ ಆ ಮಗು ಓದಿದೇ ಇಲ್ಲ ಅಥವಾ ಆ ಮಗು ಜ್ಞಾಪಕ ಇದೇ ಇಲ್ಲ, ಅದು ಯಾವಾಗ ಗೊತ್ತಾಗುತ್ತೆ? ನೀವು ಆ ಮಗುನ ನೋಡಿದಾಗ ಅಥವಾ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಅದ್ರ ಮಟ್ಟ ಎಷ್ಟು ಜ್ಞಾಪಕ ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಅವರ್ ಬುಕ್ ಹಿಡ್ಕೊಂಡು ಓದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿರೋದು ಮಗುಗೆ ಎಷ್ಟು ತಲೆಯಲ್ಲಿ ಹೋಗಿದೆ, ಎಷ್ಟು ಜ್ಞಾಪಕದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಮಗುವಿಗೆ ನೆನಪಿನ ಶಕ್ತಿ ಇದೆಯೋ ಇಲ್ವೋ, ಓದಿದ್ದು ತಲೆಗೆ ಹೋಗಿದೆಯೋ ಇಲ್ವೋ, ಅದನ್ನ ನಾವು ಯಾವ್ದಾದ್ರು ಮಗು ಬಳಲ್ತಾ ಇದೆಯಾ ಅದನ್ನ ನೋಡ್ಬೇಕಾಗ್ತದೆ. ಲೋ ಇಮ್ಯುನಿಟಿ, ಇವತ್ತು ತುಂಬಾ ಮಕ್ಕಳಲ್ಲಿ
ಆಹಾರ ಪದ್ಧತಿ ಚೆನ್ನಾಗಿಲ್ಲ. ಇನ್ಸ್ಟಂಟ್ ಫುಡ್ಗಳು ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬೇಕಾಗಿರ್ತಕ್ಕಂಥ ಫುಡ್ಗಳನ್ನು ನಾವು ಮಾಡಿಕೊಡ್ತೀವಿ ನಮ್ಮ ಮಕ್ಕಳ ಆರೋಗ್ಯ ಕೆಡಿಸ್ಲಿಕ್ಕೆ. ನಮಗೆ ಟೈಮ್ ಇಲ್ಲ ಅಂತ ಅನ್ಕೊಂಡು ಮಕ್ಕಳಿಗೆ ನಾವು ಇನ್ಸ್ಟಂಟ್ ಫುಡ್ಗಳಿಗೆ ಅಭ್ಯಾಸ ಮಾಡ್ಬಿಟ್ಟು ಆಚೆ ಕಡೆ ಜಂಕ್ ಫುಡ್ಗಳನ್ನ ಅಭ್ಯಾಸ ಮಾಡಿದೀವಿ, ಇನ್ಸ್ಟಂಟ್ ಫುಡ್ಗಳಿಗೆ ಅಭ್ಯಾಸ ಮಾಡಿದೀವಿ. ಒನ್ಸ್ ನಾವು ಆತರ ಫುಡ್ಗಳಿಗೆ ಅಭ್ಯಾಸ ಮಾಡಿದಾಗ ಮಗು ಪದೇ ಪದೇ ಅದನ್ನೇ ಕೇಳುತ್ತೆ ವಿನಃ ಮಗು ಮನೇಲಿ ಇರೋದು ಎಷ್ಟೇ ಚೆನ್ನಾಗಿರೋ ರುಚಿ ಫುಡ್ ಮಾಡ್ಲಿಕ್ಕೆ ಹೋದ್ರು ಕೂಡ ಅದು ಇಷ್ಟಪಡಲ್ಲ. ಯಾಕಂದ್ರೆ ಅದರಲ್ಲಿ ಟೇಸ್ಟಿಂಗ್ ಪೌಡರ್ಸ್ ಅನ್ನ ಇದನ್ ಮಾಡ್ತಾರೆ, ಆಡ್ ಮಾಡ್ತಾರೆ, ಕೆಮಿಕಲ್ಸ್ ಅನ್ನ ಆಡ್ ಮಾಡ್ತಾರೆ. ಒನ್ಸ್ ಮಗುನ ನಾವು ಆಚೆ ಕಡೆ ಇನ್ಸ್ಟಂಟ್ ಫುಡ್ ಗೆ ಅಭ್ಯಾಸ ಮಾಡಿದೀವಿ ಅಂದ್ರೆ ಪದೇ ಪದೇ ಆ ಮಗು ಅದನ್ನೇ ಕೇಳುತ್ತೆ. ಅವಾಗ ಮಗು ಮನೇಲಿ ಇರ್ತಕ್ಕಂಥ ಹೆಲ್ದಿ ಫುಡ್, ನಾವು ತರಕಾರಿ ಕೊಡಿ, ಹಣ್ಣು ಕೊಡಿ, ಸೊಪ್ಪು ಕೊಡಿ ಅಂದ್ರೆ ಅದನ್ನೆಲ್ಲ ಐದು ತೆಗೆದಿಡುತ್ತೆ. ಯಾಕೆಂದ್ರೆ ಆ ರುಚಿ ಆ ಹೊರಗಿನ ಫುಡ್ ಅಲ್ಲಿ ಇರ್ತಕ್ಕಂಥ ರುಚಿಗೆ ಸಮ ಆಗಲ್ಲ ಮಗುಗೆ. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಮನೇಲಿ ಇರ್ತಕ್ಕಂಥ ನ್ಯೂಟ್ರಿಷನಲ್ ಫುಡ್ ಅನ್ನ ನೀವು ಕೊಡ್ಲಿಕ್ಕೆ ಹೋದ್ರೆ ಮಗು ಇಷ್ಟ ಪಡೋದಿಲ್ಲ. ಅದಕ್ಕೆ ಹೊರಗಿನ ಫುಡ್ ಗಳನ್ನ ನಾವು ಕಮ್ಮಿ ಮಾಡ್ಬೇಕು. ಮನೇಲಿ ಇರ್ತಕ್ಕಂತಹ ನ್ಯಾಚುರಲ್ ಫುಡ್ ಗಳನ್ನ ಕೊಟ್ಟಾಗ ಈ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಮಕ್ಕಳು ಮಾಲ್ ನರಿಶ್ ಆಗಿ ಬೆಳೆಯೋದಿಲ್ಲ, ಅವರಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಸಿಕ್ಕಂಗಾಗುತ್ತದೆ, ಮತ್ತೆ ಹೆಲ್ದಿಯಾಗಿ ಬೆಳೀತಾರೆ, ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಒನ್ಸ್ ಇಮ್ಯುನಿಟಿ ಚೆನ್ನಾಗಿದ್ದಾಗ ಅವರಿಗೆ ರೋಗ ನಿರೋಧಕ ಶಕ್ತಿ ಇದ್ದ ಕಾರಣದಿಂದ ಪದೇ ಪದೇ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಮಗು ಒಂದು ವೇಳೆ ಈ ತರ ಲೋ ಇಮ್ಯುನಿಟಿಯಿಂದ ಬಳಲ್ತಾ ಇದೆಯಾ ಅದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ಮತ್ತೆ ಅಗ್ರೆಷನ್ ಅಂದ್ರೆ ಮಗು ಸಿಟ್ಟು, ಇದು ಹೇಳ್ತಾ ಹೋದ್ರೆ ನಿಮ್ಗೆ ತುಂಬಾ ಜನರಲ್ ಆಗಿ ಮಾತಾಡಬೇಕು ಅಂತಂದ್ರೆ ನೀವು ತುಂಬಾ ಈಗ ಗೂಗಲ್ ಅಲ್ಲಿ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋಗಳು ಬರ್ತಾ ಇದೆ. ಮಗು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಒಂದು ಮೊಬೈಲು, ಒಂದು ಟಿವಿಗೆ ಅಡಿಕ್ಟ್ ಆದಾಗ ನೀವು ಆ ಮಗುಗೆ ಮೊಬೈಲ್ ಅನ್ನ ಕೊಡದೆ ಹೋದಾಗ ಪೇರೆಂಟ್ಸ್ ಅನ್ನ ಚೆನ್ನಾಗಿ ಚಚ್ ಹಾಕೋ ವಿಡಿಯೋಗಳನ್ನ ನೀವು ನೋಡಿದಿರಿ. ಬೇಕಿದ್ರೆ ನೀವು ಸುಮಾರು ಜನ ನೀವು ನೋಡಿರ್ತೀರಿ, ವಿಡಿಯೋದಲ್ಲಿ ಬಂದಿರುತ್ತೆ. ಮಗು ಎಷ್ಟರ ಮಟ್ಟಿಗೆ ಅಗ್ರೆಷನ್ ಅಂದ್ರೆ ಆಕ್ರಮಣಕಾರಿ ಅಂತಂದ್ರೆ ಆ ಪೇರೆಂಟ್ಸ್ ಅನ್ನ ಕೈಗೆ ಏನ್ ಸಿಗುತ್ತೆ. ಎಷ್ಟೋ ಮಕ್ಕಳು, ಚಿಕ್ಕ ಮಕ್ಕಳು ಪೇರೆಂಟ್ಸ್ ಅನ್ನು ಕೊಂದು ಹಾಕಿದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೇಕು. ಅಂದ್ರೆ ಅಷ್ಟು ಆಕ್ರಮಣಕಾರಿ ಮೈಂಡ್ ಮಕ್ಕಳಲ್ಲಿ ಇವತ್ತು ಬೆಳೀತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಒಂದು ಟಿವಿ ಮಾಧ್ಯಮಗಳು ಮತ್ತೆ ಈ ಮೊಬೈಲ್ ಮಾಧ್ಯಮಗಳು ಏನಾಗುತ್ತೆ ಅಂತಂದ್ರೆ ಮಕ್ಕಳ ಮೆದುಳನ್ನ ಕಂಪ್ಲೀಟ್ ನಾಶ ಮಾಡ್ಬಿಟ್ಟು ಆ ಅಗ್ರೆಸಿವ್ ಅಂದ್ರೆ ಆಕ್ರಮಣಕಾರಿ ಜಗಳ, ಮಗುಗ್ ಬೇಡ ಅಂದ್ರೆ ಅದು ಮಾಡ್ಲೇಬೇಕು ಅನ್ನೋ ಹಠ ಮಕ್ಕಳಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಸುಮಾರು ಮಕ್ಕಳಲ್ಲಿ ಇಂಪೇಷಂಟ್, ಪದೇ ಪದೇ ಕೆಲವು ಮಕ್ಕಳಲ್ಲಿ ಆಕ್ಟಿವ್ನೆಸ್ ಇಲ್ಲ, ಬರೀ ಯಾವಾಗ್ಲೂ ನೋಡಿದ್ರು ಪೇಷಂಟ್ ರೂಪದಲ್ಲಿ ಇರ್ತಾರೆ. ನೋಡಿ, ಈ ಎಲ್ಲ ಚಾಲೆಂಜಸ್ ಮಕ್ಕಳಲ್ಲಿ ಇದ್ದಾಗ ನಾವು ಅವಶ್ಯಕವಾಗಿ ಅವುಗಳ ಕಡೆ ಗಮನ ಕೊಡ್ಬೇಕು. ಮಗು ಅಂಡರ್ ವೇಟ್, ತೂಕ ಸರಿಯಾಗಿ ಇಲ್ಲ ಅಂದ್ರೂ ಕೂಡ ಅದನ್ನ ಅದ್ರ ಕಡೆ ಗಮನ ಕೊಡ್ಬೇಕು. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಮಗು ಎಷ್ಟವರು ಓದ್ತಾ ಇದೆ ಅಂತ ಅಲ್ಲ, ಎಷ್ಟು ಓದಿದ್ದನ್ನ ಜ್ಞಾಪಕ ಇಟ್ಕೊಂಡಿದೆ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ಬೇಕಾಗ್ತದೆ. ಒಂದು ವೇಳೆ ಅದು ಮಗುಗೆ ಜ್ಞಾಪಕ ಶಕ್ತಿ ಕಮ್ಮಿ ಇದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಲೋ ಇಮ್ಯುನಿಟಿ, ಎಷ್ಟು ಜನ ಏನ್ ಮಾಡ್ತೀವಿ, ನಾನು ಸ್ವಲ್ಪ ಜನರಲ್ ಆಗಿನೇ ಮಾತಾಡ್ತಾ ಇದ್ದೀನಿ, ಪ್ರಾಡಕ್ಟ್ ಬಗ್ಗೆನೂ ಹೇಳ್ತೀನಿ, ನೋಡೋಣ ಎಷ್ಟಾಗುತ್ತೆ ಸಾಧ್ಯದಷ್ಟು ಪ್ರಾಡಕ್ಟ್ ಟ್ರೈ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕೆಂದ್ರೆ ನಾವು ಮಾಡುವ ತಪ್ಪು ಏನು ಅಂತಂದ್ರೆ, ಈಗ ಮಗು ಒಂದು ಓದಿದೆ ಇಲ್ಲ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಪರ್ಸೆಂಟೇಜ್ ಅನ್ನ ನೋಡ್ತಾ ಹೋಗ್ತೀವಿ ವಿನಃ ನನ್ನ ಮಗುವಿಗೆ ಎಷ್ಟು ಜ್ಞಾಪಕ ಶಕ್ತಿ ಇದೆ. ಅಚಾನಕ್ ಜ್ಞಾಪಕ ಶಕ್ತಿ ಕಡಿಮೆ ಇದ್ರೆ ಆ ಮಗುಗೆ ನಾನು ಏನೆಲ್ಲ ಕೊಡ್ಬೇಕು ಅನ್ನೋದನ್ನ ಮರೆತು ಬಿಟ್ಟು ಬರೀ ನೀನ್ ಪರ್ಸೆಂಟೇಜ್ ಮಾಡಿಲ್ಲ ಅಂತ ಆ ಮಗುಗ್ ದಂಡಿಸ್ತೀವಿ, ಶಿಕ್ಷಿಸ್ತೀವಿ ವಿನಃ ಯಾಕೆ ಮಗು ಓದಿದ್ದನ್ನ ಜ್ಞಾಪಕ ಇಟ್ಕೋತಾ ಇಲ್ಲ, ಆ ಮಗುವಿನ ಒಂದು ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ನಾನು ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಮಗು 5 ಅವರ್ ಓದ್ತಾ ಇದೆ, ಚೆನ್ನಾಗಿರೋ ಸ್ಕೂಲ್ಗೆ ಹಾಕಿದೀನಿ, ಒಳ್ಳೆ ಟೀಚರ್ ಹತ್ರ ಟ್ಯೂಷನ್ಗೆ ಹಾಕಿದೀನಿ, ಮಗು ಪರ್ಸೆಂಟೇಜ್ ಮಾಡಿದೆ. ಅರೆ ಮೆಮರಿ ಪವರೇ ಇಲ್ಲ ಮಗು ಹತ್ರ ಅಂತಂದ್ರೆ, ಮಾನಸಿಕ ಬೆಳವಣಿಗೆ ಚೆನ್ನಾಗಿಲ್ಲ ಅಂತಂದ್ರೆ, ಮಗುವಿನ ಒಂದು ದೈಹಿಕ ಬೆಳವಣಿಗೆ ಕುಂಠಿತ ಇದೆ ಅಂತಂದ್ರೆ, ಆ ಮಗು ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಗುವಿನ ದಂಡಿಸಿದ್ರೆ ನಮ್ಮ ತಪ್ಪು. ಮಗುವಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಯಾವ್ದೋ ಮಗು ಚೆನ್ನಾಗಿ ಓದುತ್ತೆ ಅಂತ ಹೇಳಿ ನನ್ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪರ್ಸೆಂಟೇಜ್ ಮಾಡ್ತಾ ಇಲ್ಲ ಅಂತ ಹೇಳಿ ಮಗುಗ್ ದಂಡಿಸಿದ್ರೆ ಅದು ದಂಡಿಸೋದ್ರಿಂದ ಬರುವಂತದ್ದಲ್ಲ. ಮೆದುಳಲ್ಲಿ ಆ ಜ್ಞಾಪಕ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಮೆದುಳು ಬೆಳವಣಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾವು ದೇಹದ ಬೆಳವಣಿಗೆಗೆ ಹೇಗೆ ನಾವು ಕೆಲವೊಂದು ನ್ಯೂಟ್ರಿಷನಲ್ ಫುಡ್ಸ್ ಅನ್ನ ಕೊಡ್ತೀವಿ, ಅದರ ಹಾಗೇನೆ ನಮ್ಮ ಒಂದು ಮೆದುಳು ಬೆಳವಣಿಗೆಗೂ ಕೂಡ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಗಳನ್ನ ಮಕ್ಕಳಿಗೆ ಕೊಡ್ಬೇಕಾಗ್ತದೆ. ಅದು ಕೊಟ್ಟಾಗ ಮಗುವಿನ ಆರೋಗ್ಯ ಚೆನ್ನಾಗಿ ಬೆಳೀತದೆ, ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಾಗುತ್ತೆ, ಅವಾಗ ಮಗು ಓದಲ್ಲಿ ಚೆನ್ನಾಗಿ ಬರುತ್ತೆ. ಅದು ಬಿಟ್ಬಿಟ್ಟು ಸುಮ್ನೆ ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟನು ಉನಿ ಮಾಡ್ತಾ ಇಲ್ಲ ಅಂತ ಬರೀ ದಂಡಿಸ್ತಾ ಹೋದ್ರೆ ಮಗು ಸ್ಟ್ರೆಸ್ ಹೋಗುತ್ತೆ.
ಹಾಗಾಗಿ ಆ ಒಂದು ಕೆಲಸ ನಾವು ಮಾಡಬಾರ್ದು. ಎಸ್, ಹಾಗಾದ್ರೆ ಇಷ್ಟು ಮಗುವಿನ ಒಂದು ತೊಂದರೆಯಲ್ಲಿ ಇವತ್ತು ಚಾಲೆಂಜಸ್ ಇದೆ. ಅಂಡರ್ ವೇಟ್ ಆಗ್ಲಿ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗ್ಲಿ, ಲೋ ಇಮ್ಯುನಿಟಿ ಆಗ್ಲಿ, ಅಗ್ರೆಷನ್ ಅಂದ್ರೆ ಆಕ್ರಮಣಕಾರಿ ಒಂದು ಮಕ್ಕಳಲ್ಲಿ ಒಂದು ಗುಣಗಳಾಗ್ಲಿ, ಮತ್ತೆ ಇಂಪೇಷಂಟ್, ಪದೇ ಪದೇ ಯಾವಾಗ್ಲೂ ಪೇಷಂಟ್ ಆಗಿರ್ತಕ್ಕಂಥದ್ದು ಇವಾಗ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ತೊಂದರೆಗಳು ನಾವು ಸರಿ ಮಾಡ್ಕೋಬೇಕಾದ್ರೆ ಎಸ್, ನಮಗೆ ಸಮೀರ್ ಸರ್ ತುಂಬಾ ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಸರಿ ಮಾಡ್ಕೋಬೇಕು. ನಮ್ಮ ಮಕ್ಕಳ ಆರೋಗ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅವರಿಗೆ ನಮಗೆ ಮಕ್ಕಳಿಗೆ ಸುಮಾರು ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದಾರೆ. ಅವುಗಳು ಒಂದೊಂದೇ ನೋಡ್ತಾ ಹೋಗೋದು. ಮೊದಲನೇದು ವೆಲ್ ಕಿಡ್ಸ್ ಇಮ್ಯುನಿಟಿ ಅಂಡ್ ಬ್ರೈನ್ ಬೂಸ್ಟರ್ ಹರ್ಬಲ್ ಟಾನಿಕ್. ನೋಡಿ, ವೆಲ್ ಕಿಡ್ಸ್ ಇಮ್ಯುನಿಟಿ ಅಂತಾನೆ ಇದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಮತ್ತೆ ಬ್ರೈನ್ ಬೂಸ್ಟರ್ ಅಂದ್ರೆ ಆ ಬ್ರೈನ್ ಬೂಸ್ಟರ್ ಅಂದ್ರೆ ಒಂದು ಕಂಪ್ಲೀಟ್ ಮೆದುಳಿನ ಒಂದು ಬೆಳವಣಿಗೆಯಿಂದ ಹಿಡಿದು ಏಕಾಗ್ರತೆಯಿಂದ ಹಿಡಿದು ಕಂಪ್ಲೀಟ್ ನರಗಳ ಒಂದು ಇದು ಪ್ರತಿಯೊಂದು ಒಟ್ಟು ಮೆದುಳು ಮೇಲೇನೆ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಇಮ್ಯುನಿಟಿ ಅಂಡ್ ಬ್ರೈನ್ ಬೂಸ್ಟರ್ ಹರ್ಬಲ್ ಟಾನಿಕ್ ಅಂತ ಒಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್, ದೈಹಿಕವಾಗಿ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಮತ್ತೆ ಮೆದುಳಲ್ಲಿ ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿ ಅಗೇನ್ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ವೆಲ್ ಎಮಿಟ್ಯಾಮಿನ್ ಗಮ್ಮಿ ಅಂತ ಹೇಳ್ಬಿಟ್ಟು ಕೆಲವು ಕೊಟ್ಟಿದ್ರು. ಬಟ್ ಈಗ ಸದ್ಯಕ್ಕೆ ಇದು ಸ್ಟಾಕ್ ಇಲ್ಲ ಅಂತ ಅನ್ಸುತ್ತೆ. ಶಾರ್ಪ್ ಐ ಗಮ್ಮೀಸ್, ಮಕ್ಕಳ ದೃಷ್ಟಿ ತುಂಬಾ ಕಮ್ಮಿ ಇವಾಗ, ಚಿಕ್ಕ ಮಕ್ಕಳೆಲ್ಲ ಕನ್ನಡಕ ಹಾಕ್ತಾರೆ, ಅವುಗಳಿಗೂ ಕೂಡ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಶಾರ್ಪ್ ಐ ಗಮ್ಮೀಸ್ ಅಂತ ಕೊಟ್ಟಿದ್ರು. ಬಟ್ ಇದು ಇದೆ ಇಲ್ಲೋ ನನಗೆ ಸ್ವಲ್ಪ ಗಮನಕ್ಕಿಲ್ಲ. ಬಟ್ ಇದ್ರ ಜೊತೆಗೆ ನಮಗೆ ಇನ್ನೊಂದು ಚ್ಯವನ್ಪ್ರಾಶ್ ಅಂತ ಕೊಟ್ಟಿದ್ದಾರೆ. 3 ವರ್ಷದ ಮೇಲಿನ ಮಕ್ಕಳಿಗೂ ಕೂಡ ನಾವೀಗ ಅದನ್ನ ಕೊಡ್ಬೋದು. ಹಾಗಾದ್ರೆ ಈಗ ಈ ಎಲ್ಲ ಪ್ರಾಡಕ್ಟ್ಗಳು ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಮತ್ತು ದೈಹಿಕ ಇದು ಎಲ್ಲದರ ಮೇಲೂ ಕೆಲಸ ಮಾಡ್ತದೆ. ಫಸ್ಟ್ ನಾವು ವೆಲ್ ಕಿಡ್ಸ್ ಇಮ್ಯುನಿಟಿ ಬ್ರೈನ್ ಬೂಸ್ಟರ್ ನಾವು ನೋಡ್ತಾ ಹೋಗ್ಬೇಕಾದ್ರೆ ಇದರಲ್ಲಿ ವಿಶೇಷವಾಗಿ 6 ನಮ್ಗೆ ಇಂಗ್ರೀಡಿಯೆಂಟ್ ಅಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮೆದುಳಿನ ಸಾಮರ್ಥ್ಯವನ್ನು ವೃದ್ಧಿಸ್ತಕ್ಕಂತಹ ಅದ್ಭುತ 6 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂತಹ ನೈಸರ್ಗಿಕ ಒಂದು ಟಾನಿಕ್ ಅಂತಂದ್ರೆ ಹರ್ಬಲ್ ಟಾನಿಕ್ ಅಂತ ಹೇಳಿ ಕರಿತೀವಿ. ಇದು ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ, ಅಲೋವೆರಾ, ಕೇಸರ ಮತ್ತೆ ವಚ ಈ ಎಲ್ಲ 6 ಇಂಗ್ರೀಡಿಯೆಂಟ್ ಇಂದ ಕೂಡ ಇದು ಆಗಿದೆ. ಬ್ರಾಹ್ಮಿ ಏನ್ ಮಾಡ್ತದೆ, ಹೆಲ್ಪ್ಸ್ ಟು ಇಂಪ್ರೂವ್ ಕಾಗ್ನಿಷನ್ ಅಂಡ್ ಆಕ್ಟ್ಸ್ ಆಸ್ ಎ ಮೆಮರಿ ಎನ್ಹಾನ್ಸರ್. ಎಸ್, ಹಾಗಾದ್ರೆ ಬ್ರಾಹ್ಮಿ ಇದು ವೆಲ್ ಕಿಡ್ಸ್ ಇಮ್ಯುನಿಟಿ ಬಗ್ಗೆನೆ ನಾನು ಇವತ್ತು ಹೇಳ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಮತ್ತೆ ಚ್ಯವನ್ಪ್ರಾಶ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಅದು ಹೇಳಿದ್ರೆ ಸ್ವಲ್ಪ ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಅನುಕೂಲ ಆಗ್ತದೆ. ಇವಾಗ ಬ್ರಾಹ್ಮಿ ಹೇಳಿದ್ದೇನೆ ಮುಂಚೆ, ಬಟ್ ಇದು ಬ್ರಾಹ್ಮಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ದೊಡ್ಡವರಲ್ಲಿ, ದೊಡ್ಡ ಮಕ್ಕಳಲ್ಲಿ ಮತ್ತೆ ದೊಡ್ಡವರಿಗೆ ಬ್ರಾಹ್ಮಿ ಟ್ಯಾಬ್ಲೆಟ್ ಇದೆ. ಬಟ್ ತುಂಬಾ ಚಿಕ್ಕ ಮಕ್ಕಳಲ್ಲಿ ಈಗ 4 ವರ್ಷದ ಮೇಲೆ ಇರ್ತಕ್ಕಂಥ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವರಿಗೋಸ್ಕರನೇ ಈ ಒಂದು ವೆಲ್ ಕಿಡ್ಸ್ ಟಾನಿಕ್ ಅಂತ ತಯಾರು ಮಾಡಿದ್ದು. ಅದರಲ್ಲಿ ಬ್ರಾಹ್ಮಿ ಇದೆ 200 ಮಿಲಿಗ್ರಾಮ್, ಶಂಖಪುಷ್ಪಿ 200 ಮಿಲಿಗ್ರಾಮ್, ಅಶ್ವಗಂಧ 50 ಮಿಲಿಗ್ರಾಮ್, ಅಲೋವೆರಾ 500 ಮಿಲಿಗ್ರಾಮ್, ಕೇಸರ 200 ಮಿಲಿಗ್ರಾಮ್ ಮತ್ತೆ ವಚ ಅಂದ್ರೆ ಬಜೆ ಅಂತ ಏನ್ ಕೇಳ್ತೀವಿ ನೋಡಿ, ಇದನ್ನ ನೀವು ನೈಸರ್ಗಿಕವಾಗಿ ನೋಡಿರ್ತೀರಿ. ನಿಮ್ ಮನೆಯಲ್ಲೇನೆ ಮಗು ಹಠ ಮಾಡ್ತಾ ಇದೆ, ಹೊಟ್ಟೆ ನೋವು ಅಂತ ಇದೆ, ಕಿರಿಕಿರಿ ಮಾಡ್ತಾ ಇದೆ ಅಂತಂದ್ರೆ ಮಗುಗೆ ಬಜೆಯನ್ನ ತೆಗೆದ್ಬಿಟ್ಟು ನಾಲ್ಗೆಗೆ ನೆಕ್ಕಿಸ್ತಾರೆ. ನೀವು ನೋಡಿ, ಇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು. ನಮಗ ಇದ್ರ ಸೈಂಟಿಫಿಕ್ ಏನು ಅಂತ ಗೊತ್ತಿರಲ್ಲ ಆಕ್ಚುಲಿ. ಆ ಕಾರಣದಿಂದ ಇದನ್ನ ಶಿರಪ್ ರೂಪದಲ್ಲಿ ನಮ್ಮ ಮಗುವಿನ ಬೆಳವಣಿಗೆಗೆ ನಮಗ್ ಸಮೀರ್ ಸರ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಇದನ್ನ. ಎಸ್, ಬ್ರಾಹ್ಮಿ, ಇದರಲ್ಲಿ ಬ್ರಾಹ್ಮಿ ಏನ್ ಮಾಡುತ್ತೆ, ಹೆಲ್ಪ್ಸ್ ಟು ಇಂಪ್ರೂವ್ ಕಾಗ್ನಿಷನ್ ಅಂಡ್ ಆಕ್ಟ್ಸ್ ಆಸ್ ಎ ಮೆಮರಿ ಎನ್ಹಾನ್ಸರ್ ಅಂದ್ರೆ ಕಂಪ್ಲೀಟ್ ಜ್ಞಾಪಕ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ. ವೆಲ್ ಕಿಡ್ಸ್ ಇಸ್ ಎ ಯುನಿಕ್ ಬ್ಲೆಂಡ್ ಆಫ್ ಆಯುರ್ವೇದಿಕ್ ಹರ್ಬ್ಸ್ ಟು ಸಪೋರ್ಟ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಅಂದ್ರೆ ದೈಹಿಕ ಮತ್ತೆ ಮಾನಸಿಕ ಬೆಳವಣಿಗೆಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ. ಹಾಗಾದ್ರೆ ಬ್ರಾಹ್ಮಿ ಅನ್ನೋದೇನು ವಿಶೇಷವಾಗಿ ಒಂದೆಲಗ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇದಕ್ಕೆ ಒಂದೆಲಗ ಅಂತ ಹೇಳಿ ಕರಿತೀವಿ ಬ್ರಾಹ್ಮಿಗೆ. ಇದು ಮೆದುಳಿನ ಆರೋಗ್ಯವನ್ನ ಕಾಪಾಡುತ್ತೆ. ಇಟ್ ಇನ್ಕ್ರೀಸಸ್ ಅಲರ್ಟ್ನೆಸ್, ಕಾನ್ಸಂಟ್ರೇಷನ್. ಇಟ್ ಆಲ್ಸೋ ಇಂಪ್ರೂವ್ಸ್ ಮೆಮರಿ ಅಂದ್ರೆ ಸ್ಮರಣೆ, ಗಮನ, ಏಕಾಗ್ರತೆ ಮತ್ತೆ ಮಾನಸಿಕ ಸುಧಾರಣೆ. ನೋಡಿ, ಸ್ಮರಣೆ, ಗಮನ, ಏಕಾಗ್ರತೆ ಮತ್ತೆ ಮಾನಸಿಕ ಸುಧಾರಣೆಯನ್ನ ಈ ಬ್ರಾಹ್ಮಿ ಮಾಡುತ್ತೆ. ಎಂಟಿ ಕನ್ವಲ್ಜೆಂಟ್ ಗುಣದ ಕಾರಣ ಫಿಟ್ಸ್ ಬರುವ ಮಕ್ಕಳಲ್ಲೂ
ಇದನ್ನು ಕೂಡ ಬಳಸಬಹುದು. ಈ ಬ್ರಾಹ್ಮಿಯಲ್ಲಿ ಏನಾಗುತ್ತೆ ಅಂದ್ರೆ ಫಿಟ್ಸ್ ಬರೋದನ್ನ ಅವಾಯ್ಡ್ ಮಾಡ್ತಕ್ಕಂತ ಗುಣ ಇರೋದ್ರಿಂದ ಯಾವ ಮಕ್ಕಳಲ್ಲಿ ಫಿಟ್ಸ್ ಬರ್ತಾ ಇರುತ್ತಲ್ಲ ಅಂತ ಮಕ್ಕಳಲ್ಲಿ ನಾವು ಇದನ್ನ ಈ ವೆಲ್ ಕಿಡ್ಸ್ ಟಾನಿಕ್ ಅನ್ನ ಕೊಡಬಹುದು. ಇಟ್ ಇನ್ಕ್ರೀಸಸ್ ದ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿಯನ್ನ ಕೂಡ ಇದು ಬ್ರಾಹ್ಮಿ ಹೆಚ್ಚಿಸುತ್ತೆ. ಮತ್ತೆ ಶಂಖಪುಷ್ಪಿ ಏನ್ ಮಾಡುತ್ತೆ, ಜ್ಞಾಪಕ ಶಕ್ತಿ ಮತ್ತು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ, ಹೆಲ್ಪ್ಸ್ ಟು ಇಂಪ್ರೂವ್ ಮೆಮರಿ, ಫೋಕಸ್, ಕಾನ್ಸಂಟ್ರೇಷನ್, ಕಾಮ್ನೆಸ್ ಅಂಡ್ ಅಲರ್ಟ್ನೆಸ್. ಅಂದ್ರೆ ಇಟ್ ಆಲ್ಸೋ ಇಂಪ್ರೂವ್ಸ್ ಮೆಮರಿ ಬೈ ಆಕ್ಟಿಂಗ್ ಆಸ್ ಎ ಬ್ರೈನ್ ಟಾನಿಕ್ ಡ್ಯೂ ಟು ಇಟ್ಸ್ ಮೇಧ್ಯ ಇಂಪ್ರೂವ್ಡ್ ಇಂಟೆಲಿಜೆನ್ಸ್ ಪ್ರಾಪರ್ಟಿ. ಅಂದ್ರೆ ಮೇಧ್ಯ ಅಂದ್ರೆ ಇಂಟೆಲಿಜೆನ್ಸ್, ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂತ ಗುಣ ಇರೋದ್ರಿಂದ ಇದು ನರಗಳ ಅಥವಾ ಮೆದುಳಿನ ಒಂದು ಟಾನಿಕ್ ಅಂತಾನೆ ಕೂಡ ಇದನ್ನ ಬ್ರೈನ್ ಟಾನಿಕ್ ಅಂತಾನೆ ಕರೀತಾರೆ ಶಂಖ ಪುಷ್ಪಿನ. ಇದು ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಅಶ್ವಗಂಧ ಏನ್ ಮಾಡುತ್ತೆ, ಹೆಲ್ಪ್ಸ್ ಬಿಲ್ಡ್ ಸ್ಟಾಮಿನಾ ಅಂಡ್ ಇಮ್ಯುನಿಟಿ, ರೆಡ್ಯೂಸಸ್ ಸ್ಟ್ರೆಸ್ ಅಂಡ್ ಎಂಗ್ಸೈಟಿ, ಮತ್ತೆ ಇಟ್ ಆಕ್ಟ್ಸ್ ಆಸ್ ಎ ಬ್ರೈನ್ ಟಾನಿಕ್, ಜ್ಞಾಪಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಅಂದ್ರೆ ಈ ಅಶ್ವಗಂಧ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಹೇಳ್ತಿರ್ತೀವಲ್ವಾ, ಬ್ಯಾಗ್ ಹೊತ್ಕೊಂಡು ಹೋಗಕ್ಕೆ ನಾವು ಪೇರೆಂಟ್ಸ್ ಬಿಡಲ್ಲ, ನಾವು ಮಾಡ್ತಕ್ಕಂಥದ್ದು ತಪ್ಪಿದೆ. ಮಗುಗೆ ಡೈಲಿ ಬ್ಯಾಗ್ ಅನ್ನ ಹಾಕೊಂಡು ಹೋದ್ರೆ ಆ ಮಗು ಆಯಾಸ ಆಗಲ್ಲ, ಸ್ಟ್ರೇನ್ ಆಗಲ್ಲ. ಆ ಮಗುಗೆ ಯಾವತ್ತಾದ್ರೂ ಒಂದಿನ ಕೊಡಕ್ ಹೋದ್ರೆ ಕಾಲ್ ನೋವು ಬರುತ್ತೆ, ಭುಜ ನೋವು ಬರುತ್ತೆ, ಮಗು ಬಂದು ಹೇಳುತ್ತೆ ಇಲ್ಲ ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಆ ಒಂದು ಸುಸ್ತು ಕಡಿಮೆ ಆಗುತ್ತೆ, ಮಗುಗೆ ಆಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮಗುಗೆ ದೈಹಿಕ ಒಂದು ಶ್ರಮ ಅನ್ನೋದು ಗೊತ್ತಾಗುದಿಲ್ಲ ಒಂದು ಇದು ಕೊಡೋದ್ರಿಂದ. ನೆಕ್ಸ್ಟ್ ಮಕ್ಕಳ ಜೀರ್ಣಕ್ರಿಯೆ ಕೂಡ ಬೇಕಾಗ್ತದೆ. ಈಗ ಜೀರ್ಣಕ್ರಿಯೆ ಇಲ್ದೇನೆ ಎಲ್ಲ ನಾವು ಬೇರೆ ಬೇರೆ ಬರೀ ಮೆದುಳು ಕಡೆ ಕೊಡ್ತಾ ಹೋದ್ರೆ ಆಗಲ್ಲ ಅನ್ಕೊಂಡು ಈ ಒಂದು ವೆಲ್ ಕಿಡ್ಸ್ ಕೊಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂತ ಅಲೋವೆರಾ ಹೆಲ್ಪ್ಸ್ ಇನ್ ಡೈಜೆಷನ್ ಅಂಡ್ ವೆಲ್ ಬೀಯಿಂಗ್. ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಕೂಡ ಸುಧಾರಿಸುತ್ತೆ. ತಿಂದಿದ್ದನ್ನ ಜೀರ್ಣ ಆಗಿಲ್ಲ ಅಂದ್ರೆ ಮಗು ವಾಮಿಟ್ ಮಾಡುತ್ತೆ, ಲೂಸ್ ಮೋಷನ್ ಮಾಡುತ್ತೆ. ಅನ್ನ ಜೀರ್ಣ ಆಗ್ಬೇಕಲ್ವಾ, ಹಾಗಾದ್ರೆ ಕಂಪ್ಲೀಟ್ ಆಗಿ ಅದನ್ನು ಕೂಡ ಇದನ್ ಮಾಡ್ಕೊಂಡು ಅದ್ರ ಕಡೆನೂ ಕೂಡ ಗಮನ ಕೊಟ್ಟು ತಿಂದಿರೋ ಅನ್ನ ಮಗು ಜೀರ್ಣ ಆಗ್ಲಿ ಅನ್ನೋ ಉದ್ದೇಶದಿಂದ ಅಲೋವೆರಾ ಇದರಲ್ಲಿ ಆಡ್ ಮಾಡಿರೋದ್ರಿಂದ ಮಗುಗೆ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ. ಮತ್ತೆ ಕೇಸರ ಏನ್ ಮಾಡುತ್ತೆ ಅಂದ್ರೆ ಹೆಲ್ಪ್ಸ್ ಬಿಲ್ಡ್ ಇಮ್ಯುನಿಟಿ ಅಂಡ್ ಪ್ರಮೋಟ್ಸ್ ಹೆಲ್ದಿ ಬಾಡಿ ಅಂಡ್ ಮೈಂಡ್. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಪ್ರಮೋಟ್ಸ್ ಹೆಲ್ದಿ ಬಾಡಿ ಅಂಡ್ ಮೈಂಡ್. ಇದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿರುತ್ತೆ. ಮತ್ತೆ ವಚ ಅಂದ್ರೆ ಹೆಲ್ಪ್ಸ್ ಟು ಇಂಪ್ರೂವ್ ಬ್ರೈನ್ ಫಂಕ್ಷನ್ಸ್, ಮೆಮರಿ, ಇಂಟೆಲಿಜೆನ್ಸ್ ಅಂಡ್ ಕಾಗ್ನಿಷನ್. ಅಗೇನ್ ಇದು ಬ್ರೈನ್ ಫಂಕ್ಷನ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಬ್ರೈನ್ ಫಂಕ್ಷನ್ಸ್ ಅಂದ್ರೆ ಅದೇ ಮೆಮರಿ ಮತ್ತೆ ಇಂಟೆಲಿಜೆನ್ಸ್ ಅಂದ್ರೆ ಜ್ಞಾಪಕ ಶಕ್ತಿ, ಕಾಗ್ನಿಷನ್, ಇವೆಲ್ಲ ಏನ್ ಮಾಡ್ತದೆ ಅಂತಂದ್ರೆ ಸಪೋರ್ಟ್ ಮಾಡ್ತದೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಆಗಿ ಮಗುವಿನ ಬೌದ್ಧಿಕ ಮತ್ತು ದೈಹಿಕ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಸರಿ ಮಾಡ್ಲಿಕ್ಕೆ ನಮಗೆ ಅತ್ಯುತ್ತಮ ಒಂದು ಪ್ರಾಡಕ್ಟ್ ಅಂತಂದ್ರೆ ಈ ವೆಲ್ ಕಿಡ್ಸ್ ಇಮ್ಯುನಿಟಿ ಬ್ರೈನ್ ಬೂಸ್ಟರ್ ಅಂತ, ಹರ್ಬಲ್ ಬ್ರೈನ್ ಬೂಸ್ಟರ್ ಟಾನಿಕ್ ಅಂತ ಹೇಳ್ತಿರ್ತೀವಿ. ಎಸ್, ಹಾಗಾದ್ರೆ ಇದು ಒಂದು ಪ್ರಾಡಕ್ಟ್ ಇವತ್ತು ಸಾಕು. ಬೇರೆ ಪ್ರಾಡಕ್ಟ್ ಗಳನ್ನ ನಾನು ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಮತ್ತೆ ಚ್ಯವನ್ಪ್ರಾಶ್, ಆ ಎರಡರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗಾದ್ರೆ ಇದನ್ನ ನಾವು 4 ವರ್ಷದ ಮೇಲಿನ ಮಕ್ಕಳಿಗೆ ಕೊಡ್ಬೋದು. 4 ವರ್ಷದ ಮೇಲಿನ ಮಕ್ಕಳಿಗೆ 5 ml ನೀರಿನೊಂದಿಗೆ ಬೆರೆಸಿ, ಅಂದ್ರೆ ಈ ಒಂದು 15ರಿಂದ 20 ml ನೀರಿನೊಂದಿಗೆ ಬೆರೆಸಿ 5 ml ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಕುಡಿಲಿಕ್ಕೆ ಕೊಡ್ಬೇಕು. ಮತ್ತೆ ಇದು ಫ್ರೂಟಿ ಟೇಸ್ಟ್ ಆಗಿರುತ್ತೆ, ಹಣ್ಣಿನ ಒಂದು ಟೇಸ್ಟ್ ಇರೋದ್ರಿಂದ ಇದು ಮಕ್ಕಳು ಶುಗರ್ ಫ್ರೀ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರೋದ್ರಿಂದ ಮಕ್ಕಳು ಕುಡಿಲಿಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಹಾಗಾಗಿ ಇದನ್ನ ನಾವು ಎಲ್ಲ ಮಕ್ಕಳಲ್ಲೂ ಕೊಟ್ರೆ, ಇಲ್ಲ ಮಗು ಎಲ್ಲಾ ರೀತಿಯಿಂದ ಹೆಲ್ದಿ ಇದೆ ಅಂದ್ರೂ ಕೂಡ ಬಟ್ ಇದನ್ನ ನಾವು ಕೊಡ್ತಾ ಹೋದಾಗ ಮಗುಗೆ ಯಾವುದೇ ಸ್ಟ್ರೆಸ್ ಆಗಲ್ಲ, ಒತ್ತಡ ಆಗೋದಿಲ್ಲ, ಮತ್ತೆ ದೈಹಿಕವಾಗಿಯೂ ಸಾಮರ್ಥ್ಯವಾಗುತ್ತೆ, ಮತ್ತೆ ಬೌದ್ಧಿಕ ಮತ್ತೆ ಮಾನಸಿಕವಾಗಿ ಕಂಪ್ಲೀಟ್ ಮಗುವಿನ ಬೆಳವಣಿಗೆಯಲ್ಲಿ ಈ ಒಂದು ಇಮ್ಯುನಿಟಿ ಮತ್ತೆ ಬ್ರೈನ್ ಬೂಸ್ಟರ್ ಹರ್ಬಲ್ ಟಾನಿಕ್ ಸಪೋರ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಸ್, ಹಾಗಾದ್ರೆ ಇನ್ನು 2 ಪಾಯಿಂಟ್ ನಾನು ಒಂದ್ ಸ್ವಲ್ಪ ಇದನ್ನ ಹೇಳ್ಬಿಡ್ತೀನಿ. ಅಗ್ರೆಷನ್ ಮತ್ತೆ ಹೈಪರ್ ಆಕ್ಟಿವಿಟಿ, ಇಂಪಲ್ಸಿವ್ನೆಸ್ ಅಂತ 3 ಪಾಯಿಂಟ್ ಲಾಸ್ಟ್ ಟೈಮ್ ಹೇಳಿದ್ದೆ, ಸಾಕು ಅದು ಮತ್ತೆ ಇವಾಗ ಮತ್ತೆ ಹಿಂದೆ ಹೋಗ್ಬೇಕಾಗುತ್ತೆ. ಎಸ್, ಹಾಗಾದ್ರೆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಸ್ವಲ್ಪ ಈ ಇದರಲ್ಲಿ ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. 2 ಪ್ರಾಡಕ್ಟ್ ಮಾತ್ರ ಡ್ಯೂ ಇದೆ, ಅದನ್ನ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಎಸ್, ಇವತ್ತು ಸ್ವಲ್ಪ ಜನರಲ್ ಆಗಿನೇ ನಾನು ಜಾಸ್ತಿ ಟೈಮ್ ತಗೊಂಡೆ ಅಂತ ಅನ್ಸುತ್ತೆ. ಯಾರಿಗಾದ್ರೂ ಬೋರ್ ಆಗಿದ್ರೆ ದಯವಿಟ್ಟು ತಪ್ಪಾಗಿ ಇದನ್ನ ಮಾಡ್ಕೋಬೇಡಿ. ಎಸ್, ಹಾಗಾದ್ರೆ ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಟೈಮ್ ಆಯ್ತು, ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಓವರ್ ಟು ಮ್ಯಾಮ್.
ಥ್ಯಾಂಕ್ ಯು ಸರ್. ಸೂಪರ್ ಸರ್. ಯಾಕಂತಂದ್ರೆ ಪ್ರಾಡಕ್ಟ್ ಅಲ್ಲ, ಹೋಮ್ ಮೀಟಿಂಗ್ ನಾವ್ ಯಾವ ತರ ಬಿಸ್ನೆಸ್ ಮಾಡೋದಲ್ಲ, ನಮ್ ಮಕ್ಳುನು ಆರೋಗ್ಯ ಯಾವ ತರ ಪಡ್ಕೋಬೇಕು ಅಂತ ಫುಲ್ ಇನ್ಫಾರ್ಮೇಶನ್ ಜನರೆಲ್ಲ ಕೊಟ್ಟಿದೀರಾ. ಅದು ಫಸ್ಟ್ ಆಫ್ ಆಲ್ ನನ್ಗೆ ಅಂತ ನಾನ್ ತಗೊಂಡಿದೀನಿ. ಇದೇ ತರ ನಾನ್ ಮಾಡ್ತಾ ಇದ್ದಿದ್ದು, ಈ ತಪ್ಪೆಲ್ಲ ನನ್ಗೆ ಅರಿವು ಮೂಡ್ಸಿದೀರಾ ಸರ್. ಇನ್ನು ಸ್ವಲ್ಪ ನಾನು ತಿದ್ಕೊಂಡು ನನ್ ಮಗಳ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೋಜಿಬಿಡಿ ಗೋಮಿಲಿಯನ್ ಸರ್. ಈಗ ಡಾಕ್ಟರ್ ಸರ್ ಹೇಳಿದ್ದು ಯಾರ್ಯಾರು ಏನೇನ್ ಅರ್ಥ ಮಾಡ್ಕೊಂಡಿದೀರಾ ಒಬ್ಬೊಬ್ರೆ ಶೇರ್ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಹಂಸಮ್ಮ ಮೇಡಮ್, ವೆಲ್ಕಮ್ ಮೇಡಮ್. ಗುಡ್ ಮಾರ್ನಿಂಗ್. ಸೂಪರ್ ಶುಕ್ರವಾರ ಬಂದು ಎನರ್ಜಿ ಕೊಡ್ತಾ ಇದ್ದೀರಾ. ಅದೇ ತರ ಡಾಕ್ಟರ್